ಎಲ್ಲರಿಗೂ ನಮಸ್ಕಾರ. ನಮ್ಮದೇ ಹೆಜ್ಜೆ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾದಂಥ ಜಿಲ್ಲಾ ಸಮಿತಿಯ ಸದಸ್ಯರಾದಂಥ ಎನ್ ಅರುಣ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವಿಶೇಷವಾಗಿ ನಮ್ಮ ಜಿಲ್ಲೆಯ ಒಳಭಾಗದಲ್ಲಿ ಮಕ್ಕಳ ಕಲ್ಯಾಣಕ್ಕಾಗಿ ಮತ್ತು ಪೋಷಣೆಗಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ರಕ್ಷಣೆ ಮಾಡೋದ್ರ ಮುಖಾಂತರ ಈ ಜಿಲ್ಲೆಯಲ್ಲಿ ಮಕ್ಕಳ ಕಲ್ಯಾಣಕ್ಕೆ ಮನೆ ತೊಟ್ಟು ನಿಂತಿರುವಂಥ ಪ್ರತಿನಿಧಿ ನಮ್ಮ ಎನ್ ಅರುಣ್ ಕುಮಾರ್ ಅವರು. ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ತಾವು ನಮ್ಮ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಸದಸ್ಯರು ಕೂಡ ಆಗಿದ್ದೀರಿ. ಏನು ಸರ್ ಇದು ಮಕ್ಕಳ ಕಲ್ಯಾಣ ಸಮಿತಿಯ ಉದ್ದೇಶ ಏನು ಸರ್? ನಮಸ್ತೆ ಎಲ್ಲರಿಗೂ. ಈ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳಿದ್ರೆ ಇದೊಂದು ಮಕ್ಕಳಿಗೋಸ್ಕರನೇ ಒಂದು ಡೆಡಿಕೇಟ್ ಆಗಿ ಒಂದು ರಚನೆ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದಿಂದ ರಚನೆ ಆಗಿರ್ತಕ್ಕಂಥ ಒಂದು ಸಮಿತಿ. ಸೊ ಇದು ಸಮಿತಿ ಅಂತ ಹೇಳಿದ್ರೆ ಎಲ್ಲರಿಗೂ ಏನು ಅಂತ ಹೇಳಿದ್ರೆ ಇದೊಂದು ಎಲ್ಲ ಬೇರೆ ಸಮಿತಿಗಳೆಲ್ಲ ಇದೆ ಸರ್ಕಾರದಲ್ಲಿ, ಎಲ್ಲ ಇಲಾಖೆಯಲ್ಲೂ ಒಂದೊಂದು ಸಮಿತಿಗಳಿರುತ್ತೆ, 108 ಸಮಿತಿಗಳಿರುತ್ತೆ. ಅದರಲ್ಲಿ ಇದು ಒಂದು ಅನ್ನೋ ಥರ ಒಂದು ರೀತಿಯಾಗಿ ಅಂದರೆ ಅಷ್ಟು ಜನಗಳಿಗೆ ಗೊತ್ತಿಲ್ಲ ಈ ಸಮಿತಿಯ ಬಗ್ಗೆ, ಮಕ್ಕಳ ಕಲ್ಯಾಣ ಸಮಿತಿ ಏನು ಮಾಡುತ್ತೆ ಅಂತ. ಕಾರ್ಯವೈಖರಿ ಅದು ಮೇಜರ್ ಆಗಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಪೋಷಣೆ ಮತ್ತು ರಕ್ಷಣೆ ಅಗತ್ಯ ಅಂತ ಉಳ್ಳಂಥ ಮಕ್ಕಳಿಗೆ ಬಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ, ಅದು ಹೆಣ್ಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು, ಇವನ್ ಅದು ತೃತೀಯ ಲಿಂಗ ಆಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಮಗು ಅಂತ ಹೇಳಿದ್ರೆ ಮಗು, ಅದು ಸಾಹುಕಾರ ಮಗು, ಬಡ ಮಗು, ಶ್ರೀಮಂತ ಮಕ್ಕಳು, ಅವರು ಇವರು ಮೇಲ್ ಜಾತಿ ಕೀಳ್ ಜಾತಿ ಯಾವುದೂ ಇಲ್ಲ. ನಮ್ಮಲ್ಲಿ ಏನಂದ್ರೆ ಮಗು ಅಂದರೆ ಮಗು, 0 ಇಂದ ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಗರ್ಭ ಇದ್ದ ತಕ್ಷಣ ಅಲ್ಲಿಂದನೂ 18 ವಯಸ್ಸು ತುಂಬುವವರೆಗೂ ಅದನ್ನು ಮಗು ಅಂತಾನೆ ಈ ಕಾಯ್ದೆ ಪ್ರಕಾರ ಜುವೆನೈಲ್ ಜಸ್ಟಿಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಏನು ಕಾಯ್ದೆ 2015 ಅದರಲ್ಲಿ ಬಂದಿರ್ತಕ್ಕಂಥ ಈ ಕಾಯ್ದೆ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಒಂದು ಸಮಿತಿ. ಸೊ ಈ ರೀತಿ ನಮಗೆ ಮಕ್ಕಳಿಗೆ ಯಾವುದೇ ಪೋಷಣೆ ಮತ್ತು ರಕ್ಷಣೆ ಅಗತ್ಯವಂತ ಉಳ್ಳ ಮಕ್ಕಳು ನಮ್ಮ ಮುಂದೆ ಬಂದು ಅದರಲ್ಲಿ ನಾವು ಏನು ಅವರಿಗೆ ಒಂದು ಸಮಸ್ಯೆ ಪರಿಹಾರ ಮಾಡಿ ಒಂದು ಒಳ್ಳೆಯ ರೀತಿಯ ಒಂದು ಎನ್ವೈರ್ಮೆಂಟ್ ಅವರಿಗೆ ಒಂದು ಇದು ಕೊಡೋದು ಮಾಡೋವಂಥ ಒಂದು ಕಾರ್ಯ ಮಾಡೋವಂಥ ಒಂದು ಸಮಿತಿ ಇದು ಮಕ್ಕಳ ಕಲ್ಯಾಣ ಸಮಿತಿ. ಇಂಗ್ಲೀಷಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಹೇಳ್ತಾರೆ. ಶಾರ್ಟ್ ಫಾರ್ಮಲ್ಲಿ ಕಾಮನ್ ಆಗಿ ಎಲ್ಲ ಯೂಸ್ ಮಾಡೋದು CWC ಅಂತಲೇ ಅದು ಪಾಪ್ಯುಲಾರಿಟಿ ಆಗಿರುತ್ತೆ ಎಲ್ಲ ಜಿಲ್ಲೆಯಲ್ಲೂ ಒಂದು ಸಮಿತಿ. ಸರ್, ಇದರದ್ದು ಒಂದು ಹೆಲ್ಪ್ ಲೈನ್ ಇದೆ, ಸಹಾಯವಾಣಿ, ಏನಿರ್ಬೋದು ಸರ್? ಇದಕ್ಕೆ ಅದು ಮಕ್ಕಳ ಕಲ್ಯಾಣ ಸಮಿತಿಗೆ ಅಂತ ಯಾವುದೇ ಒಂದು ಪ್ರತ್ಯೇಕವಾಗಿ ಹೆಲ್ಪ್ ಲೈನ್ ಇಲ್ಲ. ಸೊ ಇದು ಮಕ್ಕಳಿಗೆ ಅಂತಾನೆ ಬಂದು 10, 9, 8 ಅನ್ನೋದು 4 ಸಂಖ್ಯೆ. ಯಾಕೆಂದ್ರೆ ಮಕ್ಕಳು ಈಸಿಯಾಗಿ ಹೇಳ್ತಾರೆ, ಯಾಕೆಂದ್ರೆ ನಾವು ಏನೇ ಹೇಳಿದ್ರು ಮಕ್ಕಳು ಅದನ್ನ ಉಲ್ಟಾ ಮಾಡ್ತಾರೆ ಅನ್ನೋದಕ್ಕೋಸ್ಕರನೇ ಈ ಸಂಖ್ಯೆನ ಮಾಡಿದಾಗ ಒಂದು ಅದನ್ನ ಉಲ್ಟಾಯಿಂದಾನೆ ಮಾಡಿ ಮಕ್ಕಳ ಹತ್ರನೇ ಒಂದು ಒಪಿನಿಯನ್ ತಗೊಂಡು ಈ ಸಂಖ್ಯೆನ ಮಾಡಿರ್ತಕ್ಕಂಥದ್ದು 10, 9, 8 ಅಂತ 3 ಸಂಖ್ಯೆ. ಬಟ್ ಅದು ಬರಿಬೇಕಾದ್ರೆ 1, 0, 9, 8 ಅಂತ ಬರಿತೀವಿ, 1, 0, 9, 8 ಅಂತ. ಅಂದ್ರೆ ಆಕ್ಚುಲಿ 10, 9, 8 ಅಂತ 4 ಸಂಖ್ಯೆ. ಸೊ ಈಗ ಅದು 112 ಪೊಲೀಸ್ ಸಂಖ್ಯೆ ಜೊತೆಗೂ ಮರ್ಜ್ ಮಾಡಿದ್ದಾರೆ. ಸೊ ಮಕ್ಕಳು 1, 0, 9, 8ಕ್ಕೂ ಕರೆ ಮಾಡ್ಬೋದು ಅಥವಾ 112ಗೂ ಕರೆ ಮಾಡ್ಬೋದು. 24 ಗಂಟೆ ಟೈಮ್ ಮಕ್ಕಳು ಯಾವುದಕ್ಕೆ ರಜಾ ಇಲ್ಲ, ಈ ಸಂದರ್ಭ ಯಾವುದೂ ಇಲ್ಲ. ಮಕ್ಕಳಿಗೆ ಒಂದು ತೊಂದರೆ ಅಂತ ಹೇಳಿದ್ರೆ ಮಗುನೇ ಫೋನ್ ಮಾಡ್ಬೋದು ಅಥವಾ ಮಗುಗೆ ಸಂಬಂಧಪಟ್ಟಂತೆ ಯಾರಾದರೂ ಸರಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ಮಗುನ ಕಂಡ್ರೆ ತಂದೆ ತಾಯಿ ಇರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ರಸ್ತೆಯಲ್ಲಿ ಹೋಗೋರು ಇರ್ಬೋದು, ಯಾರೇ ಒಬ್ರು ಹತ್ರ ಕಂಡ್ರೆ ಅವರು ಆ ಸಂಖ್ಯೆಗೆ ಕರೆ ಮಾಡಿ ಈ ಥರ ಇದೆ, ಒಂದು ಮಗು ಈ ಥರ ಇದೆ, ತೊಂದರೆ ಆಗ್ತಿದೆ ಅಥವಾ ಒಂದು ಕೆಲಸ ಮಾಡ್ತಾ ಇದೆ, ಏನಾದ್ರು ಒಂದಿದೆ ಅಂತ ಹೇಳಿದ್ರೆ ಅವರು 24 ಅವರ್ಸಲ್ಲಿ ಅವ್ರು ಬಂದು ರಕ್ಷಣೆ ಮಾಡಿ ಅವರು ನಮ್ಮ ಮುಂದೆ ತಗೊಂಡು ಬಿಡ್ತಾರೆ. ಸೊ ಆ ಥರ ಅದೊಂದು ಸಹಾಯವಾಣಿ, ಉಚಿತ ಸಹಾಯವಾಣಿ. ಉಚಿತವಾಗಿ ವೀಕ್ಷಕರಿಗೆ ಗಮನಿಸ್ತಾ ಇದ್ದೀರಲ್ಲ, ಈ ಒಂದನ್ನು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಮಗುಗೆ ಏನಾದರೂ ತೊಂದರೆ ಈ ಹೇಳಿದಂಥ ನಂಬರ್ 1098 ಏನು ಹೇಳಿದ್ದಾರೆ, ಈ ನಂಬರ್ಗೆ ನೀವು ಕರೆಯನ್ನು ಮಾಡೋದ್ರ ಮುಖಾಂತರ ನೀವು ಸಮಸ್ಯೆಗಳನ್ನು ಹೇಳಿ ಆ ದೂರನಲ್ಲಿ ದಾಖಲೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿಮ್ಮ ಕಿವಿಗೆ ಹೋಗ್ಬಿಟ್ಟು ಖಂಡಿತವಾಗಿಯೂ ಕೂಡ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಮತ್ತೆ ಅಲ್ಲಿಗೆ ಭೇಟಿ ನೀಡ್ತಾರೆ ಅಲ್ವಾ ಸರ್? ಸ್ಥಳೀಯಕ್ಕೆ ಬರ್ತಾರೆ, ಅವ್ರೇನು ಎಲ್ಲೋ ಬರೋದು ಬೇಡ, ಅವರು ಕರೆ ಮಾಡಿ ಇಂಥ ಜಾಗದಲ್ಲಿ ಇಂಥ ತೊಂದರೆ ಆಗಿರ್ತಕ್ಕಂಥ ಮಗು ಇದೆ ಅಂತ ಹೇಳಿದ್ರೆ ಆ ಮಗು ಇರ್ತಕ್ಕಂಥ ಸ್ಥಳಕ್ಕೆ ಭೇಟಿಯಾಗಿ. ಸರ್, ಈ ಸಮಿತಿ ಅಂದರೆ ಮಕ್ಕಳ ಕಲ್ಯಾಣ ಸಮಿತಿ ಜಿಲ್ಲೆಗೊಂದು, ಈಗ ನೀವು ನಮ್ಮ ಚಾಮರಾಜನಗರದ ಪ್ರತಿನಿಧಿಯಾಗಿ ಆಯ್ಕೆ ಆಗಿರುವಂತೆ ಜಿಲ್ಲೆಗೆ ಯಾವ ರೀತಿಯಾದಂಥ ದೂರುಗಳು ಬರ್ಬೋದು ಸರ್? ಪೋಷಕರಿಂದ ಅಥವಾ ಮಕ್ಕಳಿಂದ ಯಾರಿಂದ ದೂರುಗಳು ಯಾವ ರೀತಿಯಾಗಿ ಬರ್ಬೋದು ಸರ್, ಮತ್ತು ಅದನ್ನು ಹೇಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ?
ಈಗ ಇಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳಿದ್ರೆ ಇದರಲ್ಲಿ ಬರ್ತಕ್ಕಂಥ ಮಕ್ಕಳು ಪೋಷಣೆ ಮತ್ತು ಆರೈಕೆ ಮತ್ತು ರಕ್ಷಣೆಗೆ ಕೊರತೆ ಇರ್ತಕ್ಕಂಥ ಮಕ್ಕಳು ಮೇಜರ್ ಆಗಿ ನಮ್ಮ ಮುಂದೆ ಬರ್ತಕ್ಕಂಥ ಒಂದು ಪ್ರಕರಣಗಳು. ಈಗ ಒಂದು ಮಗು ರಸ್ತೆ ಬೀದಿಯಲ್ಲಿ ಭಿಕ್ಷೆ ಬೀಳ್ತಾ ಇರುತ್ತೆ, ಅಥವಾ ಒಂದು ತಾಯಿ ಜೊತೆ ಭಿಕ್ಷೆ ಬೀಳ್ತಾ ಇರುತ್ತೆ. ಬಟ್ ಅದು ನಮಗೆ ಗೊತ್ತಾಗಲ್ಲ, ಅದು ತಾಯಿನೇ ಇರ್ಬೋದಾ ಅಥವಾ ಬೇರೆ ಮಗು ಇದೆಯಾ ಅಂತ ಗೊತ್ತಿರಲ್ಲ. ಸೊ ಅಂಥ ಮಕ್ಕಳು ಯಾರಾದರೂ ಕಂಡಾಗ ಅಥವಾ ನಮಗೆ ಕರೆ ಮಾಡ್ತಾರೆ, 1098ಗೆ ಕರೆ ಮಾಡ್ತಾರೆ. ಸೊ ಅಲ್ಲಿಂದ ಮಕ್ಕಳನ್ನ ಹೋಗಿ ರಕ್ಷಣೆ ಮಾಡಿ ನಮ್ಮ ಮುಂದೆ ತಂದು ಬಿಡ್ಬೋದು. ಅಥವಾ ಈಗ ನಮ್ಮ ಒಂದು ಇದರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಮಕ್ಕಳ ಒಂದು ಮದುವೆ ಚಿಕ್ಕ ವಯಸ್ಸು 18 ವಯಸ್ಸು ತುಂಬುವುದಕ್ಕಿಂತ ಮುಂಚೆನೇ ಬಾಲ್ಯ ವಿವಾಹಗಳು ಮಾಡ್ತಾರೆ. ಸೊ ಅಂಥ ಪ್ರಕರಣಗಳಲ್ಲಿ ನಮ್ಮ ಮುಂದೆ ಬರುತ್ತೆ. ಸೊ ಅದಿಲ್ಲಾಂದರೆ ಈಗ ಎಷ್ಟೋ ಪೇಪರ್ಲೆಲ್ಲ ನೋಡ್ತೀರ, ಮಕ್ಕಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯಗಳೇನಾದರೂ ಆದರೆ ಅಂಥ ಮಕ್ಕಳಿಗೆ ಏನಾದರೂ ಪೋಷಣೆ ಬೇಕು, ರಕ್ಷಣೆ ಬೇಕು ಅಂತ ಹೇಳಿದಾಗ ಅಂಥ ಮಕ್ಕಳನ್ನ ಇಲಾಖೆ ಮುಖಾಂತರ ಅಥವಾ ಪೊಲೀಸ್ ಮುಖಾಂತರ ಅಥವಾ ಸಂಬಂಧಪಟ್ಟಂಥ ಯಾರು ಅದನ್ನು ಮಗುನ ರೆಸ್ಕ್ಯೂ ಮಾಡ್ತಾರೆ ಅಥವಾ ರಕ್ಷಣೆ ಮಾಡ್ತಾರೆ, ಅವರು ನಿಮ್ಮ ಕಲ್ಯಾಣ ಸಮಿತಿ ಮುಂದೆ ಕರ್ಕೊಂಡು ಬಂದು ಆ ಮಗುಗೆ ಬೇಕಾದಂಥ ರಕ್ಷಣೆಯನ್ನು ಸಂಬಂಧಪಟ್ಟಂಥ ಇಲಾಖೆಗೆ ನಾವು ಅದನ್ನು ಮಾಹಿತಿ ತಗೊಂಡು ಆದೇಶ ಮಾಡಿದಾಗ ಅವ್ರು ಬಂದು ಅವ್ರಿಗೆ ಸಂಬಂಧಪಟ್ಟಂದ್ರೆ ಎಲ್ಲ ಒಂದು ಆರೋಗ್ಯ ಆಗಿರ್ಬೋದು, ಅವ್ರಿಗೆ ಅಥವಾ ಊಟ ತಿಂಡಿ ಒಂದು ಪೌಷ್ಟಿಕಾಂಶದಲ್ಲಿ ಇರ್ಬೋದು ಅಥವಾ ಅದಕ್ಕೆ ರಕ್ಷಣೆ ಕೊಡುವಂಥ ವಿಚಾರವಾಗಿರ್ಬೋದು, ಎಲ್ಲ ವಿಚಾರನೂ ಮಕ್ಕಳ ಕಲ್ಯಾಣ ಸಮಿತಿ ಕಡೆಯಿಂದನೇ ಅದನ್ನು ಒಂದು ರಕ್ಷಣೆ ಮಾಡಿ ಮಗುವನ್ನು ಇದು ಮಾಡ್ತೀವಿ. ಸೊ ಅದೇ ರೀತಿ ನಮ್ಮ ಮುಂದೆ ಬರೋ ಪ್ರಕರಣಗಳೆಲ್ಲ ಮಗುನೇ ಬರಬೇಕು ಅಂತ ಏನಿಲ್ಲ, ಮಗುನೂ ಬರ್ಬೋದು, ಡೈರೆಕ್ಟಾಗಿ ಖುದ್ದಾಗಿ ಮಗುನೇ ಬಂದು ಪ್ರಕರಣ ದಾಖಲಿಸ್ಬೋದು. ಅಥವಾ ಸ್ಕೂಲ್ ಟೀಚರ್ ಅವ್ರು ಏನಾದರೂ ಅವರ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಬಂದು ಅವ್ರ ಪ್ರಕರಣ ಕೊಡ್ಬೋದು, ಅಂಗನವಾಡಿ ಟೀಚರ್ಸ್ ಕೊಡ್ಬೋದು, ಆಶಾ ವರ್ಕರ್ ಇರ್ಬೋದು. ಯಾಕೆಂದರೆ ಯಾಕೆ ಇವ್ರನ್ನೆಲ್ಲ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಇವರು ಎಲ್ಲರಿಗಿಂತನೂ ತುಂಬ ಮಕ್ಕಳ ಜೊತೆ ಒಡನಾಟ ಹೊಂದಿರ್ತಕ್ಕಂಥ ಒಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅವರು. ಸೊ ಇವರು ಎಲ್ಲೇ ನೋಡಿದ್ರು ನಮ್ಮ ಮುಂದೆ ತೊಗೊಂಡು ಬರ್ಬೋದು. ಅಥವಾ ಪೊಲೀಸ್ ಇಲಾಖೆಯವರು ಇರ್ಬೋದು, ಪೊಲೀಸ್ ಇಲಾಖೆಯವರು ಅಷ್ಟೇ, ಅವರು ಯೂನಿಫಾರ್ಮಲ್ಲಿ ನಮ್ಮಲ್ಲಿ ಮಕ್ಕಳನ್ನ ಕರ್ಕೊಂಡು ಬರೋದು, ಅವ್ರನ್ನ ಅರೆಸ್ಟ್ ಮಾಡೋದು ಅಥವಾ ಒಂದು ರಕ್ಷಣೆ ಮಾಡಬೇಕಾದ್ರೆ ಅದು ಯೂನಿಫಾರ್ಮಲ್ಲಿ ಮಾಡೋ ಹಾಗಿಲ್ಲ. ಸೊ ಯಾವುದೇ ರೀತಿ ಎಲ್ಲ ಕಡೆ ಎಲ್ಲ ಇಂಡಿಯಾ ಫುಲ್ಲು ಇದೆ. ಸೊ ಎಲ್ಲ ಜಿಲ್ಲೆನೂ ಹಾಗೇನೆ. ಅದೇ ಥರ ಅವರು ಸಿವಿಲ್ ಡ್ರೆಸ್ಸಲ್ಲೇ ಬಂದು ಮಕ್ಕಳನ್ನ ಕರ್ಕೊಂಡು ಬರೋದಾಗಲಿ ಆ ಥರ ಎಲ್ಲ ಮಾಡ್ತಾರೆ. ತುಂಬ ಎಮರ್ಜೆನ್ಸಿ, ಬೇರೆ ದಾರಿ ಇಲ್ಲ, ಈಗ ಹೋಗ್ತಾ ಇರ್ತಾರೆ ಯೂನಿಫಾರ್ಮಲ್ಲಿ ಹೋಗ್ತಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾದರೂ ತುಂಬ ಕಂಡೀಷನಲ್ಲಿ ಇರ್ತಕ್ಕಂಥ ಮಕ್ಕಳು ನೋಡಿದಾಗ ಆಗ ಅವ್ರು ಹೋಗಿ ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಬಂದು ತೊಗೊಂಡು ಬರೋದ್ರೊಳಗಡೆ ಮಕ್ಕಳು ಬಂದು ಇನ್ನೂ ತುಂಬ ಚೇಂಜ್ ಆಗ್ಬೋದು. ಅಂಥ ಸಮಯದಲ್ಲಿ ಎಮರ್ಜೆನ್ಸಿ ಬೇರೆ ದಾರಿ ಇಲ್ಲ ಅನ್ನೋದ್ರಲ್ಲಿ ಅವಾಗ ವಿತ್ ಯೂನಿಫಾರ್ಮಲ್ಲೇ ಮಗುವನ್ನ ರಕ್ಷಣೆ ಮಾಡಿ. ಯಾಕೆಂದರೆ ಯೂನಿಫಾರ್ಮ್ ಅಂತ ಹೇಳಿದ್ರೆ ಬರೀ ಯೂನಿಫಾರ್ಮ್ ಹಾಕಿದ ತಕ್ಷಣ ಬಂದ್ಬಿಟ್ಟು ಅದು ಮಕ್ಕಳ ಒಂದು ಇದೆಲ್ಲ ಯೂನಿಫಾರ್ಮ್ ಚೇಂಜ್ ಮಾಡಿದ ತಕ್ಷಣ ಬಂದು ಅವ್ರ ಮಕ್ಕಳ ಸ್ನೇಹಿ ಅನ್ನೋದು ಬರಲ್ಲ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಮಕ್ಕಳ ಸ್ನೇಹಿ ಆಗಿರಬೇಕೇ ಹೊರತು ಯೂನಿಫಾರ್ಮ್ ತೆಗೆದ್ಬಿಟ್ಟು ರಫ್ ಆ್ಯಂಡ್ ಟಫಲ್ಲಿ ಮಾತಾಡಿದ್ರೆ ಅದು ಒಂಥರ ಬೇಕಾಬಿಟ್ಟಿ ಮಾಡಿದ್ರೆ ಅಲ್ಲಿ ಅವ್ರು ಯೂನಿಫಾರ್ಮಲ್ಲಿ ಇದ್ರೂ ಅಂದರೆ ಸಿವಿಲ್ ಡ್ರೆಸ್ಸಲ್ಲಿ ಇದ್ರೂ ಒಂದೇ ಆಗಿಬಿಡುತ್ತೆ. ಅದರಿಂದ ಯೂನಿಫಾರ್ಮ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಭಯ ಇರಬಾರ್ದು ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ಆ ಯೂನಿಫಾರ್ಮಲ್ಲಿ ಇರಬಾರ್ದು ಅಂತೇಳಿ ಇದೆ. ಸೊ ಆ ಥರ ಎಲ್ಲ ಮಕ್ಕಳನ್ನು ಯಾರೇ ಆಗಲಿ ನಮ್ಮ ಮುಂದೆ ಕರ್ಕೊಂಡು ಬಂದು ಪೋಷಣೆ ಮತ್ತು ಅಗತ್ಯ ರಕ್ಷಣೆ ಅಗತ್ಯ ಇರ್ತಕ್ಕಂಥ ಮಕ್ಕಳನ್ನು ಸರ್, ಈ ಮಕ್ಕಳುಗಳು ಈಗ ಕರ್ಕೊಂಡ್ಬಂದು ಇದನ್ನ ಎಲ್ಲರಿಗೂ ಕೂಡ ಪ್ರತ್ಯೇಕವಾದಂತಹ ಬಾಲ ಮಂದಿರ ಇದಕ್ಕೆ ವ್ಯವಸ್ಥೆಗಳು ಈಗ ಹಾಸ್ಟೆಲ್ ಈಗ ಅಥವಾ ಈಗ ಯಾವುದೋ ಒಂದು ಬಾಲ ಪ್ರೋಗ್ರಾಮ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ವಿಚಾರಣೆ ಇವುಗಳನ್ನು ಎಲ್ಲಿ ಅವ್ರನ್ನ ಇಳಿಸ್ಕೊಳ್ಳಿಕ್ಕೋಸ್ಕರ ವಾಸ ಮಾಡಲಿಕ್ಕೋಸ್ಕರ ಅಥವಾ ಆ ಒಂದು ಹೋಗುವಲ್ಲಿ ಇರ್ಲಿಕ್ಕೋಸ್ಕರ ಎಲ್ಲಿ ವ್ಯವಸ್ಥೆ ಇಲ್ಲಿ ನಮ್ಮಲ್ಲಿ ಕರ್ಕೊಂಡು ಬಂದು ಬಿಡುವಂಥ ಮಕ್ಕಳು ತಾತ್ಕಾಲಿಕವಾಗಿ 1 ದಿನ ಇರ್ಬೋದು, 2 ದಿನ ಇರ್ಬೋದು. ಯಾಕೆಂದರೆ ಒಂದು ಮಗು ಮಾತ್ರ ಸಿಕ್ಕಿರುತ್ತೆ, ಯಾವುದೋ ಒಂದು ದೇವಸ್ಥಾನದಲ್ಲಿ ಮಿಸ್ ಆಗಿರುತ್ತೆ ಅಥವಾ ಜಾತ್ರೆಗೆ ಒಂದು ಸಿಕ್ಕಿರುತ್ತೆ. ಏನೋ ಒಂದು ಮಗು ಪೋಷಕರು ಇದ್ದಾರೆ ಅಂತ ನಾವು ಅದನ್ನು ಪತ್ತೆ ಹಚ್ಚಿ ಪೊಲೀಸ್ ಮುಖಾಂತರ ಎಲ್ಲೋ ಒಂದು ಬೇಕು ಅಂತ ಬಿಟ್ಟು ಹೋಗಿದ್ದಾರೆ ಅಥವಾ ಗೊತ್ತಿಲ್ಲದೇ ಬಿಟ್ಟೋಗಿ ಅವರು ಒಂದು ಕಡೆ ಹುಡುಕ್ತಾ ಇದ್ದಾರೋ ಏನು ಅಂತ ನಮಗೆ ಅದು ಸಂದರ್ಭ ಗೊತ್ತಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮಗುವನ್ನ ಕರ್ಕೊಂಡು ಬಂದು ಸಮಿತಿ ಮುಂದೆ ಬಿಟ್ಟಾಗ ಸಮಿತಿಯಿಂದ ನಮಗೆ ಇಲ್ಲಿ ಸರ್ಕಾರದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಒಂದು ಬಾಲಕರ ಬಾಲಮಂದಿರ ಹಾಗೂ ಬಾಲಕಿಯರ ಬಾಲಮಂದಿರ ಅಂತೇಳಿ ಸರ್ಕಾರದ ಒಂದು ಅನುದಾನದಲ್ಲಿ ನಡೀತಕ್ಕಂಥ 2 ಸಂಸ್ಥೆಗಳಿರುತ್ತೆ. ಸೊ ಅದ್ರ ಜೊತೆಗೆ ಪ್ರೈವೇಟ್ ಆಗಿ ಖಾಸಗಿಯಾಗಿ ರನ್ ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆಗಳನ್ನು ಈ ಬಾಲ ನ್ಯಾಯ ಕಾಯ್ದೆಯಡಿ, ಮಕ್ಕಳ ನ್ಯಾಯ ಕಾಯ್ದೆಯಡಿಯಲ್ಲಿ ನೋಂದಣಿ ಮಾಡಿಕೊಂಡು ಅಧಿಕೃತವಾಗಿ ನಡೆಸ್ತಕ್ಕಂಥ ಸಂಸ್ಥೆಗಳನ್ನು ಈ ಜಿಲ್ಲೆಯಲ್ಲಿ ಯಾವುದೊಂದು ಇನ್ನೊಂದು ಕಡೆ ಇರುತ್ತೆ. ಸೊ ನಾವು ತಕ್ಷಣಕ್ಕೆ ಬಂದಾಗ ಆ ಥರ ಅಧಿಕೃತವಾಗಿ ರನ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಲ್ಲೂ ಸಹ ಮಕ್ಕಳನ್ನ ಒಂದು ತಾತ್ಕಾಲಿಕ ಆಶ್ರಯಕ್ಕೆ ಬಿಡ್ಬೋದು. ಅಥವಾ ನಮ್ಮ ಜಿಲ್ಲಾ ಮಟ್ಟಕ್ಕೆ ಇಲ್ಲೇ ಬಂದರೆ ನಾವು ಇಲ್ಲಿ ಹೆಣ್ಮಕ್ಳಾಗಿದ್ದರೆ ಬಾಲಕಿಯರ ಬಾಲಮಂದಿರದಲ್ಲಿ ಬಿಡ್ತೀವಿ, ಅಥವಾ ಗಂಡು ಮಕ್ಕಳಾಗಿದ್ದರೆ
ಬಾಲಕರ ಬಾಲಮಂದಿರದಲ್ಲಿ ತಾತ್ಕಾಲಿಕ ಆಶ್ರಯಕ್ಕೆ ಇಟ್ಟು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪತ್ತೆ ಹಚ್ಚೋದಾಗಲಿ ಬೇರೆ ಏನೋ ಒಂದು ಪ್ರಕರಣ ದಾಖಲಿಸಿ ಪೊಲೀಸ್ ಕಡೆಯಿಂದಾಗಲಿ ಎಲ್ಲ ಇದು ಮಾಡಬೇಕಾದ್ರೆ ಅಲ್ಲಿವರೆಗೂ ಸುರಕ್ಷಿತವಾಗಿ ನಮ್ಮಲ್ಲಿ ಸರ್ಕಾರದ ಒಂದು ಅದರಿಂದಾಗಿ ಇರ್ತಾರೆ ಮಕ್ಕಳು ಸುರಕ್ಷಿತವಾಗಿ ಇರ್ತಾರೆ. ಸರ್, ಈಗ ಮಕ್ಕಳು ಅಂತ ಹೇಳಿದ ತಕ್ಷಣ ನಾವು ನೆನಪಾಗ್ತಿರುವಂಥದ್ದು, ಈಗ ನಾವು ಮಾತನಾಡುವಾಗ ಕೂಡ ಈಗ ದೀಪಾವಳಿ ಆಗಿರೋದ್ರಿಂದ ದೀಪಾವಳಿ ಹಬ್ಬ ಅಂತೇಳಿ ಇರೋದ್ರಿಂದ ಮಕ್ಕಳು ಈ ಪಟಾಕಿ ಅಂದರೆ ಎಲ್ಲರಿಗೂ ಕೂಡ ತುಂಬ ಆಸೆ. ನಾನು ಪಟಾಕಿ ಹಚ್ಚಬೇಕು, ನಾನು ರಾಕೆಟ್ ಹಚ್ಚಬೇಕು ಅದು. ಸೊ ಈಗ ಸದಸ್ಯರಾಗಿರೋದ್ರಿಂದ ಆ ಇಲಾಖೆಯಲ್ಲೇ ನೀವು ಮೆಂಬರ್ ಆಗಿರೋದ್ರಿಂದ ಒಂದು ಕಿವಿ ಮಾತು ಮಕ್ಕಳಿಗೆ ಈ ದೀಪಾವಳಿಯನ್ನು ಹೇಗೆ ಆಚರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಖಂಡಿತ, ಯಾಕೆಂದರೆ ಮಕ್ಕಳು ತುಂಬಾ ಖುಷಿ ಇರುತ್ತೆ. ಯಾಕೆಂದ್ರೆ ನಾವು ಎಷ್ಟೇ ಮಕ್ಕಳಿಗೆ ಪಟಾಕಿಯಿಂದ ಏನೇನಾಗುತ್ತೆ, ತೊಂದರೆಗಳಾಗುತ್ತೆ, ಮಕ್ಕಳನ್ನ ಒಂದು ಟ್ರ್ಯಾಕ್ ತೊಗೊಂಡು ಬಂದು ಸಮಾಧಾನ ಮಾಡಿ ಅವ್ರನ್ನೆಲ್ಲ ಒಂದು ತೊಗೊಂಡು ಬಂದಿರ್ತೀವಿ. ಪಟಾಕಿ ಅಂದರೆ ಹಿಂಗಿರುತ್ತೆ, ಆಗಿರುತ್ತೆ, ತೊಂದರೆ ಆಗುತ್ತೆ ಅಂತ. ಅವ್ರೂ ಎಲ್ಲ ಕೇಳ್ಕೊಂಡು ಓಕೆ ಈ ವರ್ಷ ನಾನು ಪಟಾಕಿನೇ ಮುಟ್ಟಲ್ಲ, ಪಟಾಕಿನೇ ಹೊಡಿಯಲ್ಲ ಅನ್ನೋ ಮಟ್ಟಕ್ಕೂ ಬಂದಿರ್ತಾರೆ. ಅಷ್ಟು ಚೆನ್ನಾಗಿ ಟ್ಯೂನ್ ಆಗಿರ್ತಾರೆ. ಆದರೆ ದೀಪಾವಳಿ ಅಂತ ಹತ್ರ ಬಂದಾಗ ಒಂದು ದಿನ 2 ದಿನದಲ್ಲಿ ಆ ಪಟಾಕಿ ಸೌಂಡ್ ಡಮ್ ಡಮ್ ಅಂತ ಅಲ್ಲಿ ಇಲ್ಲೂ ಕೇಳಿದಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ನಾವು ಒಂದು ವರ್ಷದಿಂದ ಅವರಿಗೆ ಹೇಳ್ಕೊಟ್ಟಿದ್ದೆಲ್ಲ ಅವ್ರ ತಲೆಯಿಂದ ಹೋಗ್ಬಿಡುತ್ತೆ. ಅವ್ರಿಗೆ ಅಂದ್ರೆ ಪಟಾಕಿ ಹೊಡಿಬೇಕಷ್ಟೇ, ನಾನು ಪಟಾಕಿ ಹೊಡಿಬೇಕು ಅನ್ನೋ ಥರ ಬಂದ್ಬಿಡುತ್ತೆ. ಸೊ ಆ ಮಕ್ಕಳನ್ನ ಬಂದು ನಾವು ಅಷ್ಟೂ ತುಂಬ ಟೈಟಾಗಿ ಹೊಡಿಲೇಬಾರ್ದು, ಅದರಿಂದ ತೊಂದರೆ ಆಗುತ್ತೆ, ಪರಿಸರಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ತಲೆಗೆ ಹೋಗಲ್ಲ ಅದು. ಸೊ ನಾವು ಎಷ್ಟು ರೀತಿಯಲ್ಲಿ ಹೇಳಬೇಕು ಅಷ್ಟು ಹೇಳಬೇಕು, ಬಟ್ ತುಂಬಾ ಅವ್ರನ್ನ ಒತ್ತಡ ಕೊಟ್ಟು ಅದನ್ನು ತಡೆ ಮಾಡಬಾರ್ದು. ಸೊ ಆ ಥರ ಇದ್ದಾಗ ಪಟಾಕಿ ಹೊಡಿಬೇಕು. ಹೊಡೆದ್ರೂ ಬಂದು ಏನಾಗ್ತಂದರೆ ನಮಗೆ ಸೇಫ್ಟಿ ಮುನ್ನೆಚ್ಚರಿಕೆನ ಬಂದು ನಾವು ಕಾಪಾಡಬೇಕು. ಸೊ ನಾವು ಪಟಾಕಿ ಹೊಡಿಬೇಕಾದ್ರೆ ಸ್ವಲ್ಪ ದೂರದಿಂದ ಹೊಡಿಬೇಕು. ಮೇಯ್ನಾಗಿ ಏನಂತೇಳಿ ಮುಖ್ಯವಾಗಿ ಪೋಷಕರು ಅಥವಾ ಯಾರಾದರೂ ಒಬ್ಬರು ದೊಡ್ಡವರು ಹಿರಿಯವರು ಮಕ್ಕಳೊಂದಿಗೆ ಇರಬೇಕು. ಯಾವತ್ತು ಪಟಾಕಿ ಹೊಡಿಬೇಕಾದ್ರೆ ಪಕ್ಕದಲ್ಲಿ ಇರಬೇಕು, ಇಟ್ಕೊಂಡು ಅವರ ಒಂದು ಸೂಪರ್ವಿಷನಲ್ಲಿ ಅವರೊಂದು ಮಾನಿಟರಿಂಗಲ್ಲಿ ಮಕ್ಕಳು ಬಂದು ಪಟಾಕಿಯನ್ನು ಹೊಡಿಬೇಕು. ಸೊ ಇನ್ನೊಂದು ಏನಂತ ಹೇಳಿದ್ರೆ ಪಟಾಕಿ ಅಂತ ಹೇಳಿದ ತಕ್ಷಣ ನಮಗೆ ಎಲ್ಲನೂ ನೆಗೆಟಿವ್ ಪಾಸಿಟಿವ್ ಎಷ್ಟು ಖುಷಿ ಎಷ್ಟು ಕೊಡುತ್ತೆ ಅಷ್ಟೇ ತೊಂದರೆನೂ ಆಗುತ್ತೆ. ಯಾಕೆ ನಾವು ಸೇಫ್ಟಿಯಾಗಿ ಇರ್ತೀವಿ, ನಾವು ಸೇಫ್ಟಿಯಾಗಿ ಮಾಡೋಣ. ಒಂದು 10 ಜನ ಪೇರೆಂಟ್ ಜೊತೆ ಪೋಷಕರೊಂದಿಗೆ ಅಥವಾ ಫ್ರೆಂಡ್ಸ್ ಎಲ್ಲರೂ ಇಟ್ಕೊಂಡೆ ನಮ್ಮ ಮಗು ಮಾಡ್ತಾ ಇರ್ತಾರೆ ಅಂದ್ಕೊಂಡು ಎಲ್ಲರೂ ಅದೇ ಥರ ಇರಬೇಕು. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಬೇರೆಯವ್ರು ಯಾರಾದರೂ ಒಂದು ಪಟಾಕಿ ಅಥವಾ ಏನಾದರೂ ಹಾಕಿದಾಗ ಅಥವಾ ರಾಕೆಟ್ ಅಥವಾ ಹಾರ್ಕೊಂಡು ಬಂದು ಬೀಳೋ ಥರ ಏನಾದ್ರು ಇಟ್ಟಾಗ ಬೇರೆಯವ್ರ ಕಡೆ ಏನಾದ್ರು ಇದ್ದಾಗ ಅಲ್ಲಿಂದ ಹೊಡೆದು ಅದು ಗೊತ್ತಿಲ್ಲದೇ ಬಂದು ನಮ್ಮಲ್ಲಿ ಬೀಳ್ಬೋದು. ಅಥವಾ ನಾವು ಇಲ್ಲಿ ಬಿಟ್ಟಿದ್ದು ಅದು ಬೇರೆ ಎಲ್ಲಾದರೂ ಹೋಗಿ ಅದು ಬ್ಲಾಸ್ಟ್ ಆಗ್ಬೋದು. ಅಥವಾ ಸಿಡಿಲಿಲ್ಲ ಅಂತ ಬಿಟ್ಬಿಟ್ಟಿರ್ತೀವಿ, ಇನ್ನೊಂದು ಇಡೋದಕ್ಕೆ ಬಂದಾಗ ಅದು ಸಿಡಿಬೋದು. ಫ್ಲವರ್ ಪಾಟ್ ಎಷ್ಟು ಸರಿ ನೋಡಿದ್ವಿ ನಾವು, ಫ್ಲವರ್ ಪಾಟ್ ಬಿಟ್ಟಾಗ ಕಲರ್ಫುಲ್ ಆಗಿ ಹೋಗುತ್ತೆ, ಖುಷಿ ಆಗುತ್ತೆ. ಕೊನೆಯಲ್ಲಿ ಬಂದು ಅದು ಇನ್ನೊಂದು ಇಡಬೇಕಾದ್ರೆ ಒಂದೊಂದ್ಸರಿ ಅದು ಡಮ್ಮ ಅಂತ ಸಿಡಿಬಿಡುತ್ತೆ. ಯಾಕೆಂದರೆ ಅದು ಪಟಾಕಿ ಮದ್ದು ಯಾವ ಥರ ಇರುತ್ತೆ, ಹೇಗೆ ಅದು ಬ್ಲಾಸ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಅದರಿಂದ ಆದಷ್ಟು ನಾವು ಸೇಫ್ಟಿಯಾಗಿ ಇಟ್ಕೊಂಡು ಅಟ್ಲೀಸ್ಟ್ ಸ್ವಲ್ಪ ಒಂದು ಮರಳು ಅಥವಾ ಏನಾದರೂ ಒಂದು ಸೇಫ್ಟಿಗೆ ನಾವು ಇಟ್ಕೊಂಡಿರಬೇಕು. ಏನಾದರೂ ಏನಾಗೋದು ಬೇಡ, ಯಾಕೆಂದರೆ ಮುನ್ನೆಚ್ಚರಿಕೆ ಒಳ್ಳೆಯದು. ಯಾಕೆಂದರೆ ಸಣ್ಣ ಪುಟ್ಟದಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು 1000 ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲಿ ಸಾಲ ಮಾಡಿಕೊಂಡು ಹಾಸ್ಪಿಟಲ್ಗೆ ಅಲ್ಲಿಯೋ ಬಂದು ನಾವು ಮುನ್ನೆಚ್ಚರಿಕೆ ಆಗಿದ್ದರೆ ಅದು ಇನ್ನೂ ಸೇಫ್ಟಿ ಆಗಿರುತ್ತೆ. ಮತ್ತು ಏನೇ ಒಂದು ಆದ್ರೂ ಸಡನ್ನಾಗಿ ತಕ್ಷಣಕ್ಕೆ ಅವ್ರವ್ರ ಮನೆಯಲ್ಲೇ ಏನಾದರೂ ಅದು ಇದು ಅಂದ್ಕೊಂಡು ಏನೋ ಮಾಡೋಕ್ಕೆ ಹೋಗ್ಬಿಡಿ. ಹತ್ತಿರದಲ್ಲಿ ಇರ್ತಕ್ಕಂಥ ಕ್ಲಿನಿಕ್ಕು ಅಥವಾ ಹಾಸ್ಪಿಟಲ್ಗಳು ಅಥವಾ 108ಗೆ ಕಾಲ್ ಮಾಡಿ ಮಾಡಿಬಿಟ್ಟು ಹತ್ತಿರದಲ್ಲಿ ಹಾಸ್ಪಿಟಲ್ಸ್ಗೆ ಹೋಗಿ ಅವರು ಅಪ್ರೋಚ್ ಮಾಡಿದ್ರೆ ಅದು ಒಳ್ಳೆಯದು. ಸರ್, ನಾವು ಒಂದು ಪ್ರತಿಜ್ಞೆನ ಮಾಡ್ಬೋದು ಈ ಸಂದರ್ಭದಲ್ಲಿ. ಏನಂತ ಹೇಳಿದ್ರೆ ಪಟಾಕಿಗಳಿಂದ ಇಷ್ಟೆಲ್ಲ ಅನಾಹುತಗಳಾಗ್ತದೆ ಅನ್ನೋದಾದ್ರೆ ಖಂಡಿತವಾಗಿ ಕೂಡ ಅದರಿಂದ ದೂರ ಇರ್ಬೋದು. ದೀಪಾವಳಿ ಅಂತಂದರೆ ದೀಪಗಳನ್ನು ಹಣತೆಗಳನ್ನು ಹಚ್ಚೋದ್ರ ಮುಖಾಂತರ ಸಿಹಿ ತಿಂಡಿಗಳನ್ನು ಮಾಡೋದ್ರ ಮುಖಾಂತರ ಸಂಭ್ರಮಿಸ್ಕೊಳ್ಳಿ. ಮತ್ತು ಪರಿಸರ ಸ್ನೇಹಿ ಯಾಕೆ ಕೂಡ ಅದು ಉತ್ತಮವಾಗಿರೋದ್ರಿಂದ ಸಾಧ್ಯವಾದಷ್ಟು ಪಟಾಕಿಗಳನ್ನು ಸಿಡಿಸ್ತೇನೆ ಕೂಡ ದೀಪಗಳನ್ನು ಹಚ್ಚೋದ್ರ ಮುಖಾಂತರ ಇದನ್ನು ನಾವು ಆಚರಣೆ ಮಾಡೋದು ಉತ್ತಮ. ಹೌದಾ ಸರ್? ಉತ್ತಮ. ಅದು ನಾವು ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಾವು ಕ್ಲಾಸಲ್ಲೋ ಅಥವಾ ಮಕ್ಕಳಿಗೆ ಅಂತ ಅಡ್ವೈಸ್ ಮಾಡಬೇಕಾದ್ರೆ ನೀವು ಅವೇರ್ನೆಸ್ ಮಾಡ್ಬೋದು. ಎಷ್ಟೇ ಅವೇರ್ನೆಸ್ ಕೊಟ್ಟರು ಮಕ್ಕಳಿಗೆ ಆ ಸೌಂಡ್ ಕೇಳಿದಾಗ ನೈಟ್ ಟೈಮಲ್ಲಿ ಆ ಕಲರ್ಫುಲ್ ಆಗಿ ಆಕಾಶದಲ್ಲಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕೆ ಬಂದು ಈಗ ಮಕ್ಕಳ ಕಾಯ್ದೆಯಲ್ಲೂ ಹೇಳೋದು ಅಂತದ್ದು ಏನಂತ ಹೇಳಿದ್ರೆ 18 ವಯಸ್ಸು ತುಂಬುವವರೆಗೂ ಅವರು ಮಕ್ಕಳು ಅಂತಾನೆ ಹೇಳ್ತೀವಿ. ಅವರು 10th ಮುಗಿದು PUC ಮುಗಿದು ಡಿಗ್ರಿ ಫಸ್ಟ್ ಇಯರ್ ಮುಗಿಯೋವರೆಗೂ ಅವ್ರನ್ನ ನಾವು ಮಕ್ಕಳು ಅಂತಾನೆ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಮೈಂಡ್ ಬಂದು ಮೆಚುರಿಟಿ ಆಗಿರಲ್ಲ, ಮತ್ತೊಂದು ಸ್ಟೇಬಲ್ ಆಗಿ ಇರಲ್ಲ. ಇವತ್ತು ಹೇಳಿದ್ದು ನಾಳೆ ಇರಲ್ಲ, ಈಗ ಹೇಳಿದ್ದು ನೆಕ್ಸ್ಟ್ ಇರಲ್ಲ. ಆಯ್ತು ಅಂತ ಕೇಳ್ಕೊಳ್ತಾರೆ, ಪುನಃ ಈಗ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ಸೊ ಆಗಿದ್ದಾಗ ನಾವು ಅವ್ರ ಲೆವೆಲ್ ಇಳಿದು ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಹೊರತು ನಾವು ಸಡನ್ ಆಗಿ
ದೀಪ ಇಟ್ಕೊಂಡ ತಕ್ಷಣ ಖುಷಿ ಆಗುತ್ತೆ ಮಾಡೋ ದೀಪಾವಳಿ ಅಂತ ಹೇಳಿದ್ರೆ ಅದು ಮಾಡ್ತಾರೆ, ಆಯ್ತು ಮಾಡ್ತೀವಿ. ದೀಪ ಇಟ್ಟಂದ್ಮೇಲೆ ಪಟಾಕಿ ಯಾವಾಗ ಹೊಡಿಯೋದು ಅಂತ ಕೇಳ್ತಾರೆ. ಸೊ ಅವಾಗ ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಸೇಫ್ಟಿಯಾಗಿ ಇಟ್ಕೊಂಡು ಹಿರಿಯರ ಜೊತೆ ಅದನ್ನ ಮಾಡಿದ್ರೆ ಒಳ್ಳೆಯದು. ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು ಬೇಡ, ಅವರ ಲೆವೆಲ್ಗೆ ಮಾಡಿ. ಪಟಾಕಿನ ಹೊಡೆದ್ರು ಈಗ ನಾವು ಎಲ್ಲ ಇದು ಪರಿಸರಕ್ಕೆ ಕೆಟ್ಟದು, ಹೊಗೆ ಬರುತ್ತೆ ಹಾಗೆ ಹೀಗೆ ಅನ್ಕೊಂಡು ಹೇಳ್ತೀವಿ. ಆದ್ರೂ ಬೇರೆಯವ್ರು ಹೊಡೆದಾಗ ಅವ್ರಿಗೂ ಅನ್ಸುತ್ತೆ ನಾವ್ ಇಷ್ಟೊಂದು ಚಿಕ್ಕ ಪಟಾಕಿ ತಾನೆ, ಇದು ಒಂದು ಹೊಡಿಯೋದ್ರಲ್ಲಿ ಏನಾಗುತ್ತೆ, ಇದು ಎಷ್ಟೇನು ಹೊಗೆ ಬರುತ್ತೆ ಹಾಗೆ ಹೀಗೆ ಅನ್ಕೊಂಡು ಅವ್ರು ಆ ತರ ಯೋಚನೆ ಮಾಡ್ತಾರೆ. ಹಾಗೆ ಇದನ್ನ ಎಷ್ಟು ಕೋಟಿ ಜನ ಮಾಡಿದಾಗ ಅದು ತೊಂದರೆ ಆಗೇ ಆಗುತ್ತೆ. ಆದ್ರೂ ಈಗ ನಾವು ಅದನ್ನ ಫುಲ್ಲಾಗಿ ಅಳ್ಸಕ್ಕಂತೂ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರ್ಬೋದು. ಈಗ ಏನಂತ ಹೇಳಿದ್ರೆ ಈಗ ಒಟ್ಟಿಗೆ ಎಲ್ಲ ಒಂದು ಕಾಲೋನಿಯಲ್ಲಿ ಮಾಡ್ತೀವಿ ಅಥವಾ ಒಂದು ಕ್ವಾರ್ಟರ್ಸ್ ಅಲ್ಲಿ ಮಾಡ್ತೀವಿ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಚಿಕ್ಕದು ಒಂದು ಸಿಲಿಂಡರ್ ಸಿಗುತ್ತೆ. ಬೆಂಕಿ ಆದಾಗ ಆಲ್ ಪರ್ಪಸ್ ಸಿಲಿಂಡರ್ ಸಿಗುತ್ತೆ. ಅದೊಂದು 1,000-2,000 ಒಳಗಡೆ ಸಿಗ್ಬೋದು. ಆ ಥರದ್ದು ಒಂದು ಎಲ್ಲ ಸೇರಿ ಶೇರ್ ಮಾಡಿ ಅದೊಂದನ್ನ ಇಟ್ಕೊಂಡು ಅವ್ರ ಪಟಾಕಿ ಎಲ್ಲ ಹೊಡಿಬೇಕಾದ್ರೆ ಸೇಫ್ಟಿಗೆ ಇಟ್ಕೊಂಡ್ರೆ ಅದು ಒಳ್ಳೇದು. ಯಾಕೆಂದ್ರೆ ಅದು ಜಸ್ಟ್ ಒಂದು 2,000 ಅಷ್ಟೇನೆ, ಬಟ್ ತೊಂದರೆ ಆದಾಗ ಅವರು 1,000 ರೂಪಾಯಿ ಖರ್ಚು ಮಾಡ್ತಾರೆ. ಆವಾಗ ಅದು 2,000 ತುಂಬಾ ಸಣ್ಣ ಕಾಣಿಸುತ್ತೆ. ಬಟ್ ಫಸ್ಟ್ ಟೈಮ್ ಏನಾಗ್ತದೆ ಅಂದ್ರೆ ನಾವು ಬಿಡೋ 100 ರೂಪಾಯಿ 500 ರೂಪಾಯಿ ಪಟಾಕಿ ಹೊಡಿಯೋದಕ್ಕೆ 2,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾ ಅಂತ ಅನ್ಸುತ್ತೆ. ಆರೋಗ್ಯಕ್ಕೆ ಏನಾದ್ರು ತೊಂದರೆ ಆದಾಗ ಅವಾಗ 20,000-30,000 ಲಕ್ಷ ಖರ್ಚು ಮಾಡೋ ಬದಲು 2,000 ತೊಂದರೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಶೇರ್ ಮಾಡ್ಕೊಂಡು ತಗೋಬಹುದು. ಅಕ್ಕಪಕ್ಕದ ಮನೆಯೆಲ್ಲ ಶೇರ್ ಮಾಡ್ಕೊಂಡು ಒಂದು ಏರಿಯಾದಲ್ಲಿ ತಗೊಂಡು ಅವರು ಅದನ್ನ ಇಟ್ಕೊಂಡು ಉಪಯೋಗಿಸಿದ್ರೆ ಅದು ಒಳ್ಳೇದು. ಓಕೆ ಸರ್, ಈಗ ಕೊನೆಯದಾಗಿ ಈಗ ನಾನು ಕೇಳುವಂಥದ್ದು, ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆಯಿಂದ ಮಕ್ಕಳ ಪೋಷಣೆ ಅಥವಾ ರಕ್ಷಣೆಗಾಗಿ ಏನು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ನೀವು ಹಮ್ಮಿಕೋಬಹುದು? ಇದು ಇನ್ನೊಂದು ಅಂತ ಹೇಳಿದ್ರೆ ಈಗ ನಾವು ಪರ್ಟಿಕ್ಯುಲರ್ ಆಗಿ ಒಬ್ಬರ ಒಂದು ಸದಸ್ಯರಾಗಿ ಇದನ್ನ ನಾವು ಕಾರ್ಯಗತ ಮಾಡೋದಕ್ಕೆ ಆಗಲ್ಲ. ಯಾಕೆಂದ್ರೆ ಇದನ್ನ ನಿಮಗೆ ಮೊದಲೇ ಹೇಳಿದೆ, ಇದು ಬಂದು ಬೇರೆ ಸಮಿತಿ ತರ ಇಲ್ಲ. ಇದು ಒಂಥರ ಇದು ಅರೆ ನ್ಯಾಯಾಂಗ ಪೀಠ ಇದು. ಅದರಿಂದ ಇದರಲ್ಲಿ ಒಂದು ಪೀಠವಾಗಿ ನಾವು ಒಂದು ಕಾರ್ಯಕ್ರಮ ಮಾಡೋದಾಗಲಿ ಅಥವಾ ಒಂದು ಆದೇಶ ಮಾಡೋದಾಗಲಿ, ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತ ಇರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಒಂದು ಪೀಠವಾಗಿ ಒಂದು ಅಧ್ಯಕ್ಷರು ಮತ್ತು 4 ಜನ ಸದಸ್ಯರು ಇರ್ತಾರೆ. ಎಲ್ಲರೂ ಸೇರಿ ಒಂದು ಒಮ್ಮತವಾಗಿ ನಿರ್ಧಾರ ತಗೊಂಡು ಅದನ್ನು ಆದೇಶದ ಮುಖಾಂತರ ಅದನ್ನು ಪಾಲಿಸುವಂಥದ್ದು ಕೆಲಸ ಕಾರ್ಯಗಳನ್ನು ಮಾಡಿಸುವಂಥ ಕಾರ್ಯಗಳನ್ನು ಮಾಡ್ತೀವಿ. ಸೊ ಇಲ್ಲಿ ನಾವು ಕಾರ್ಯಕ್ರಮಗಳು ಅದಕ್ಕೆ ಅಂತಾನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತಾನೆ ಒಂದು ಇಲಾಖೆ ವತಿಯಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಅಂದಿದೆ. ಅದರಲ್ಲಿ ಬಂದು ಈ ಮಕ್ಕಳಿಗೆ ಏನೇನೇ ಬೇಕೋ ಅವೇರ್ನೆಸ್ ಯಾವ ಥರ ಕೊಡಬೇಕು, ಕಾರ್ಯಕ್ರಮಗಳು ವರ್ಕ್ಶಾಪ್ ಯಾವ ಥರ ಮಾಡಬೇಕು, ಇಲಾಖೆಯವ್ರಿಗೆ ಹೆಂಗಿರುತ್ತೆ, ಸ್ಟಾಕ್ ಹೋಲ್ಡರ್ಸ್ ಯಾವ ಥರ ಮಾಡಬೇಕು, ಎಲ್ಲರಿಗೂ ಕಾರ್ಯಕ್ರಮ ಶಾಲಾ ಮಟ್ಟದಿಂದ ಜಿಲ್ಲಾ ಮಟ್ಟದ ಇಲಾಖೆ ಅಧಿಕಾರಿಗಳವರೆಗೂ ಅವ್ರಿಗೂ ಮಾಹಿತಿ ಕೊಡೋದಾಗಲಿ, ಅದಕ್ಕೆ ಅಂತಾನೆ ಎಲ್ಲರೂ ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವ್ರ ಕಡೆಯಿಂದ ಕಾರ್ಯಕ್ರಮಗಳು ಆಗ್ತಾನೇ ಇರುತ್ತೆ, ತುಂಬ ಕಾರ್ಯಕ್ರಮಗಳು ಆಗ್ತಿರುತ್ತೆ. ಈಗೇನೇನು ಈಗ ಮಕ್ಕಳ ದಿನಾಚರಣೆ ಬರ್ತಾ ಇದೆ. ಸೊ ಅದಕ್ಕೆ ಈಗ ಮಕ್ಕಳ ಗ್ರಾಮ ಸಭೆಯನ್ನು ಸಹ ನಡೆಸೋದಕ್ಕೆ ಸರ್ಕಾರದಿಂದ ಆದೇಶ ಆಗಿದೆ. ಸೊ ಎಲ್ಲ ಗ್ರಾಮ ಮಟ್ಟದಲ್ಲೂ ಸಹ ಗ್ರಾಮ ಸಭೆಯಲ್ಲಿ ಮಕ್ಕಳ ಒಂದು ಭಾಗವಹಿಸಿಕೆ ಹೆಚ್ಚಾಗಬೇಕು. ಅವ್ರದ್ದು ತೊಂದರೆ ಅಥವಾ ಅವ್ರದ್ದು ಎಲ್ಲ ಕಡೆ ಮಕ್ಕಳದ್ದು ಬಂದಾಗ ಏನಾಗ್ತದೆ ಅಂದರೆ ತೊಂದರೆ ಅಂತಾನೆ ಹೇಳ್ತಾ ಇರ್ತೀವಿ, ಏಕೆಂದರೆ ಅದು ಜಾಸ್ತಿ ಕಾಣಿಸೋದ್ರಿಂದ. ಸೊ ಎಲ್ಲ ಸಮಯದಲ್ಲೂ ಬರೀ ತೊಂದರೆನೇ ಹೇಳಬೇಕು ಅಂತ ಏನಿಲ್ಲ. ಅವ್ರಿಗೆ ಖುಷಿಯಾಗಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದನ್ನು ಹೇಳ್ಬೋದು, ಖುಷಿಯಾಗಿರೋದನ್ನು ಹೇಳ್ಬೋದು. ತೊಂದರೆ ಅನುಭವಿಸ್ತಾ ಇದ್ರೆ ಅದನ್ನು ಸಹ ಅವರು ಹಂಚ್ಕೋಬಹುದು. ಓಕೆ ಸರ್, ಇಲ್ಲಿ ತನಕ ನಮ್ಮ ಜೊತೆ ಇದ್ದು ಇಲಾಖೆಯ ಕಾರ್ಯವೈಖರಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ಮಕ್ಕಳು ದೀಪಾವಳಿ ಸಂದರ್ಭದಲ್ಲೂ ಕೂಡ ಯಾವ ಥರಂತ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ತಗೋಬೋದು ಅಂತ ತಿಳಿಸ್ಕೊಟ್ಟಿದ್ದೀರಿ. ಹೀಗೆ ನಿರಂತರವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು, ಇನ್ನೊಂದಷ್ಟು ಮಾಹಿತಿಗಳನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಕೂಡ ನೀವು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ನೀವು ಈ ಕಾರ್ಯಕ್ರಮ ಭಾಗಿಯಾಗಿ ಮತ್ತೊಮ್ಮೆ ಖಂಡಿತ. ಯಾಕೆಂದರೆ ಈಗ ಇದರಲ್ಲೂ ಬಂದು ಈಗ ತುಂಬ ಈ ಮಕ್ಕಳ ಕಲ್ಯಾಣ ಸಮಿತಿ ಬಗ್ಗೆ ಮಾತಾಡಬೇಕು ಅಥವಾ ಮಕ್ಕಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಮಯನೇ ಸಾಕಾಗಲ್ಲ. ಅದು ತುಂಬ ದೊಡ್ಡ ವಿಚಾರ. ಸೊ ಖಂಡಿತ ಮುಂದೆ ಇನ್ನೊಂದು ಸಂಚಿಕೆಯಲ್ಲಿ ಆದರೆ ಮಕ್ಕಳ ಕಲ್ಯಾಣ ಸಮಿತಿ ಬಗ್ಗೆ ಅಥವಾ ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ, ಹೇಗೆ ಕಾರ್ಯವೈಖರಿ ಇದಾಗ್ತಿದೆ ಅಂತೇಳಿ ಒಂದು ಸ್ವಲ್ಪ ಚೆನ್ನಾಗಿ ವಿಸ್ತಾರವಾಗಿ ಮಾಡೋಣ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಕರೆದು ಈ ಥರ ಒಂದು ಇಂಟರ್ವ್ಯೂ ಮಾಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ ನಿಮಗೂ ನನ್ನ ಧನ್ಯವಾದಗಳು. ಹ್ಯಾಪಿ ದಿವಾಲಿ.